ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಗೋಲ್ಡ್ ಜ್ಯುವೆಲರಿ ತೊಗೊಬಂದಿದ್ದೀನಿ. ಇದು ಬಂದು ಏನು ಹೇಳ್ತಾರೆ, ಇದಕ್ಕೆ ಗುಂಡಿನ ಸರ ಅಂತ ಹೇಳ್ತೀವಿ ನಾವೆಲ್ಲ. ನೀವೆಲ್ಲ ಏನು ಹೇಳ್ತೀರಾ ಗೊತ್ತಿಲ್ಲ. ಇದು ಬಂದು ಈ ಕಲರ್ ಇದೆ. ಇದರಲ್ಲಿ ಈ ಗೋಲ್ಡು ಮತ್ತು ಮರೂನ್ ಕಲರ್ ಇದೆ. ಗೋಲ್ಡ್ ಬಂದು ಚಿನ್ನದ್ದು, ಮಣಿ ಬಂದು ಮಣಿನೇ. ಓಕೆ. ಗೋಲ್ಡ್ ಬಂದು 4 ಗ್ರಾಮ್ ಇದೆ. 1 ಗ್ರಾಮಿಗೆ 6 ಗುಂಡು ಮಾಡ್ತಾರೆ. 6 ಗುಂಡು ಅಂದರೆ ಇದು ಬಂದು 4 ಗ್ರಾಮಿಗೆ ಮಾಡಿಸಿರುವಂಥದ್ದು. ಈ ಮಣಿ ಏನಿದೆ ಮರೂನ್ ಕಲರು, ಇದು ನಿಮಗೆ ಬ್ಲ್ಯಾಕು ಅಥವಾ ಗ್ರೀನಲ್ಲಿ ಮಾಡಿಸ್ಕೋತೀನಿ ಅಂದರೆ ಗ್ರೀನಲ್ಲೂ ಕೂಡ ಮಾಡಿಸ್ಕೋಬೋದು. ಅದು ನಿಮ್ಮ ಚಾಯ್ಸು. ಆದರೆ ನಾನು ತುಂಬ ನೋಡಿದ್ದೀನಿ, ಗ್ರೀನ್ ಕಲರಲ್ಲೂ ನೋಡಿದ್ದೀನಿ ಮತ್ತು ಬ್ಲ್ಯಾಕ್ ಕಲರಲ್ಲೂ ಕೂಡ ನೋಡಿದ್ದೀನಿ. ಆದರೆ ತುಂಬ ಚೆನ್ನಾಗಿ ಹಾಕ್ಕೊಂಡ್ರೆ ಕಾಣಿಸುವಂಥದ್ದು ಮರೂನ್ ಕಲರ್ ಒಂದೇ. ಅದು ಬಿಟ್ಟರೆ ಇದು ಸ್ವಲ್ಪ ರೆಡ್ ಕಲರು ಕೂಡ ಕಾಣಿಸುತ್ತೆ, ಹಾಗೆ ಮರೂನ್ ಕಲರು ಕೂಡ ಕಾಣಿಸುತ್ತೆ. ಆದರೆ ನೀವು ಬ್ಲ್ಯಾಕು ಗ್ರೀನಿಗೆ ನೋಡಿದರೆ ತುಂಬ ಚೆನ್ನಾಗಿ ಕಾಣಿಸುವಂಥದ್ದೇ ಈ ಮರೂನ್ ಕಲರು. ನಿಮಗೆ ಎಷ್ಟು ಗ್ರಾಮಿಗೆ ಬೇಕೋ ಅಷ್ಟು ಗ್ರಾಮಿಗೂ ಕೂಡ ಮಾಡಿಸ್ಕೋಬೋದು. 3 ಗ್ರಾಮಿಂದ ಹಿಡಿದು ನಿಮಗೆ ಇದು ಬಂದು ಸರ ಥರ ಕೂರುತ್ತೆ ಕತ್ತಿಗೆ, ಒಂಥರ ನೆಕ್ಲೆಸ್ ಥರ. ಅಷ್ಟಕ್ಕಾದರೆ ಒಂದು 3 ಗ್ರಾಮ್ 4 ಗ್ರಾಮಲ್ಲಿ ಓಕೆ. ಆಮೇಲೆ ಕತ್ತಿನ ಮೇಲೂ ಡಿಪೆಂಡ್ ಆಗಿರುತ್ತೆ. ಕತ್ತಿಗೆ ಅಂದರೆ ದಪ್ಪ ಕತ್ತಿದ್ರೆ ಒಂದು 4 ಗ್ರಾಮ್ ಬೇಕು, ಸಣ್ಣದಾಗಿದ್ದರೆ ಒಂದು 3 ಗ್ರಾಮಿಗೆಲ್ಲ ನಡೆಯುತ್ತೆ. ಹಾಗೆ ಇದನ್ನು ಮಾಡಿಸಿರುವಂಥದ್ದು ಇದು ತುಂಬ ಚೆನ್ನಾಗಿದೆ. ನನಗಂತೂ ಇದು ತುಂಬಾ ಇಷ್ಟ. ನಿಮಗೇನಾದರೂ ಇಷ್ಟ ಆದರೆ ನೋಡಿ ಮಾಡಿಸ್ಕೊಳ್ಳಿ. ಒಬ್ಬೊಬ್ಬರು ಇದನ್ನು ಲಾಂಗ್ ಸರ ಥರ ಮಾಡಿಸ್ಕೊಂಡಿದ್ದಾರೆ, ನಾನು ನೋಡಿದ್ದೀನಿ. ತುಂಬ ಒಂದೇ ಎಳೆಯಲ್ಲಿ ಮಾಡಿಸ್ಕೊಂಡಿದ್ದಾರೆ. ಬೇಕಾದ್ರೆ ಆ ರೀತಿಯೂ ಕೂಡ ನೀವು ಲಾಂಗಾಗಿ ತುಂಬ ಮಾಡಿಸ್ಕೋಬೋದು. ಅದಕ್ಕೆ ಎಷ್ಟು ಗ್ರಾಮ್ ಬೇಕು ಅಂತ ಗೊತ್ತಿಲ್ಲ, ಅದೇ ಲಾಂಗಾಗೂ ಕೂಡ ಮಾಡಿಸ್ತಾರೆ. ಅದು ಬ್ಲ್ಯಾಕ್ ಮಣಿ ಎಲ್ಲ ಹಾಕಿ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ನೋಡಿದ್ದೀನಿ ನಾನು. ಅದೇ ಸರ ಥರ ಮಾಡಿಸ್ಕೋತೀನಿ ಅಂದರೆ ಇದು ಓಕೆ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.